ಬೇಳೆ ಸಾರನ್ನು ಅನೇಕ ವಿಧಾನದಲ್ಲಿ ಮಾಡ್ತಾರೆ. ಆದರೆ ನಾನಿವತ್ತು ಮಾಡುವ ಸಾರು ಬ್ಯಾಚುಲರ್ಸ್, ಬಿಗಿನರ್ಸ್ ಹಾಗೂ ಮನೆಯಿಂದ ದೂರ ಇರುವವರು ಆರಾಮದಲ್ಲಿ ಸುಲಭವಾಗಿ ಮಾಡಬಹುದು. ಸೊ ಸಿಂಪಲ್ ಆಗಿ, ಟೇಸ್ಟಿಯಾಗಿ ಹಾಗೂ ಕ್ವಿಕ್ಕಾಗಿ ಮಾಡುವಂತಹ ಈ ಸಾರು ಹೇಗೆ ಮಾಡೋದಂತ ನೋಡೋಣ. ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲಿಗೆ ಇಲ್ಲಿ ಒಂದು 100 ಗ್ರಾಮ್ ಅಷ್ಟು ತೊಗರಿಬೇಳೆಯನ್ನು ಚೆನ್ನಾಗಿ ತೊಳೆದು 10 ನಿಮಿಷಗಳ ಕಾಲ ಸ್ವಚ್ಛವಾದ ನೀರಲ್ಲಿ ಸೇರಿಸಿ ಇಟ್ಟಿದ್ದೇನೆ. ಈಗ ಈ ನೀರು ಸಮೇತವಾಗಿ ಕುಕ್ಕರ್ ಪ್ಯಾನ್ಗೆ ಸೇರಿಸುವ. ಇದಕ್ಕೆ 1 ಈರುಳ್ಳಿ, 2 ಟೊಮೆಟೊ ಹಾಗೂ 2 ಹಸಿಮೆಣಸಿನಕಾಯಿ ಸೀಳಿದು ಸೇರಿಸಿಕೊಳ್ಬೇಕು. ಟೊಮೆಟೊ ಸ್ವಲ್ಪ ದೊಡ್ಡದಾಗಿ ಪೀಸಸ್ ಮಾಡಬೇಕು. ಈಗ 1 ಸ್ಪೂನಷ್ಟು ಎಣ್ಣೆ, 1/4 ಸ್ಪೂನಷ್ಟು ಅರಿಶಿನ ಹುಡಿಯನ್ನು ಸಹ ಸೇರಿಸಿಕೊಳ್ಳುವ. ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಪ್ಯಾನನ್ನು ಗ್ಯಾಸಲ್ಲಿಟ್ಟು ಫ್ಲೇಮ್ ಆನ್ ಮಾಡಿ ಲಿಡ್ ಮುಚ್ಚಿ 4 ಸೀಟಿಯನ್ನು ಕೂಗಿಸಿಕೊಳ್ಬೇಕು. ಈ ಬದಿ ಒಂದು ನೆಲ್ಲಿ ಗಾತ್ರದ ಹುಣಸೆ ಹುಳಿಯನ್ನು ಸ್ವಲ್ಪ ನೀರಲ್ಲಿ ಸೇರಿಸಿ ಕಿವುಚಿ ಅದರ ರಸವನ್ನು ತೆಗೆದಿಟ್ಟಿದ್ದೇನೆ. ಇದರಲ್ಲೀಗ 1/4 ಸ್ಪೂನಷ್ಟು ಅಚ್ಚ ಖಾರದ ಹುಡಿ, 1/2 ಸ್ಪೂನಷ್ಟು ಸಾಂಬಾರು ಹುಡಿಯನ್ನು ಸೇರಿಸಿಕೊಳ್ಳುವ. ಈ ರಸದಲ್ಲಿ ಸೇರಿಸಿ ಮಿಕ್ಸ್ ಮಾಡಿಕೊಳ್ಬೇಕು. ಪುನಃ ಸ್ವಲ್ಪ ನೀರನ್ನು ಸೇರಿಸಿ ಈ ರೀತಿ ಗಂಟಿಲ್ಲದೆ ಸ್ಮೂತಾಗಿ ಪೇಸ್ಟ್ ಮಾಡಿಕೊಂಡು ಇದನ್ನು ಪಕ್ಕಕ್ಕಿಡುವ. ಈ ಬದಿ ಬೇಳೆಗೆ 4 ಸೀಟಿ ಕೂಗಿಸಿದ್ದು ಆಗಿದೆ. ಪ್ರೆಷರ್ ಕಂಪ್ಲೀಟಾಗಿ ರಿಲೀಸ್ ಆಗಬೇಕು. ಅದರ ನಂತರ ಇದರ ಲಿಡ್ಡನ್ನು ತೆಗೆಯುವ. ಬೇಳೆಯನ್ನು ಸೌಟಿಂದ ಈ ರೀತಿ ಮ್ಯಾಶ್ ಮಾಡಿಕೊಳ್ಬೇಕು. ನೀವು ಮ್ಯಾಶರ್ ಬಳಸಿ ಸಹ ಇದನ್ನು ಮ್ಯಾಶ್ ಮಾಡ್ಬೋದು. ಬಿಸಿಯಲ್ಲಿ ಇದು ಬೇಗ ಮ್ಯಾಶ್ ಆಗ್ತದೆ. ಈ ರೀತಿ ಚೆನ್ನಾಗಿ ಮ್ಯಾಶ್ ಮಾಡಿ ಇದನ್ನು ಪಕ್ಕಕ್ಕಿಡುವ. ಈ ಬದಿ ದಪ್ಪ ತಳಿರುವ ಒಂದು ಪಾತ್ರೆಯನ್ನು ಗ್ಯಾಸಲ್ಲಿಟ್ಟು ಅದರಲ್ಲಿ 2 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಬೇಕು. ಎಣ್ಣೆ ಬಿಸಿಯಾಗುವಾಗ 1/2 ಸ್ಪೂನ್ ಸಾಸಿವೆಯನ್ನು ಸೇರಿಸುವ. ಸಾಸಿವೆ ಸಿಡಿಯುವಾಗ 8-10 ಜಜ್ಜಿದ ಬೆಳ್ಳುಳ್ಳಿ ಬೀಜವನ್ನು ಸೇರಿಸಿ ಹುರ್ಕೊಳ್ಬೇಕು. ಇಲ್ಲಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಇರುವಾಗ 3 ಗರಿಯ ಕರಿಬೇವಿನ ಎಲೆಯನ್ನು ಸಹ ಸೇರಿಸಿಕೊಳ್ಳುವ. 2 ತುಂಡು ಮಾಡಿದ ಒಣಮೆಣಸನ್ನು ಸೇರಿಸುವ. 1/2 ನಿಮಿಷ ಇದನ್ನು ಹುರ್ಕೊಳ್ಬೇಕು. ಈಗ ಬೇಯಿಸಿ ಮ್ಯಾಶ್ ಮಾಡಿದ ಈ ಬೇಳೆಯನ್ನು ಇದರಲ್ಲಿ ಸೇರಿಸಬೇಕು. 1/2 ಸ್ಪೂನಷ್ಟು ಹಿಂಗಿನ ಹುಡಿಯನ್ನು ಸೇರಿಸುವ. ಹಾಗೂ ಹುಣಸೆ ರಸದಲ್ಲಿ ಹುಡಿಗಳನ್ನು ಸೇರಿಸಿ ಮಾಡಿದ ಮಿಶ್ರಣವನ್ನು ಸಹ ಸೇರಿಸಿಕೊಳ್ಬೇಕು. ಚೆನ್ನಾಗಿ ಬೇಳೆ ಜೊತೆಗೆ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಲು 3 ಕಪ್ಪಷ್ಟು ನೀರನ್ನು ಸಹ ಸೇರಿಸಿದ್ದೇನೆ. ರುಚಿಗೆ ಉಪ್ಪನ್ನು ಸೇರಿಸುವ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೇಳೆ ಈ ಒಗ್ಗರಣೆಯ ಜೊತೆಗೆ ಹಾಗೂ ಹುಣಸೆ ಮಿಶ್ರಣದ ಜೊತೆಗೆ ಚೆನ್ನಾಗಿ ಬೆರೆಯುವವರೆಗೆ ಇದನ್ನು ಮಿಕ್ಸ್ ಮಾಡಿ ಇದರ ಲಿಡ್ಡನ್ನು ಮುಚ್ಚಿ ನಾವು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕುದಿಸಿಕೊಳ್ಬೇಕು. ಈಗ ಸಾಧಾರಣ 5 ನಿಮಿಷ ಇದನ್ನು ಕುದಿಸಿದ್ದು ಆಗಿದೆ. ಮುಚ್ಚಿದ ಪ್ಲೇಟಲ್ಲಿ ತೆಗೆದಿದ್ದೇನೆ. ಸಾರು ನೋಡಿ ಚೆನ್ನಾಗಿ ಕುದೀತಾ ಇದೆ. ಒಳ್ಳೆ ಘಮಸ ಬರ್ತಾ ಇದೆ. ಈಗ ಇದರಲ್ಲಿ ಸಣ್ಣಗೆ ಹೆಚ್ಚಿಟ್ಟ ಕೊತ್ತಂಬರಿ ಸೊಪ್ಪನ್ನು ಸೇರಿಸುವ. ಮಿಕ್ಸ್ ಮಾಡಿ ಇದನ್ನು 2 ನಿಮಿಷಗಳ ಕಾಲ ಮೀಡಿಯಂ ಉರಿಯಲ್ಲಿ ಕುದಿಸಿಕೊಳ್ಬೇಕು. ಇಷ್ಟೇ ಮಾಡಲಿಕ್ಕಿರೋದು. ಪಕ್ಕಾ ಹೋಟೆಲ್ ಶೈಲಿಯ ಬೇಳೆ ಸಾರು ಅಥವಾ ಸಾಂಬಾರ್ ಇಲ್ಲಿ ಸರ್ವಿಂಗಿಗೆ ರೆಡಿಯಾಗಿದೆ. ಈಗ ಫ್ಲೇಮನ್ನು ಆಫ್ ಮಾಡಿಕೊಳ್ಳುವ. ತಣ್ಣದ ನಂತರ ನೋಡಿ ಇದು ಇನ್ನೂ ಸ್ವಲ್ಪ ಗಾಢವಾಗಿ ಬರ್ತದೆ. ವೈಟ್ ರೈಸ್, ಇಡ್ಲಿ, ದೋಸೆ, ಚಪಾತಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಆಗುವಂತಹ ಈ ಘಮ ಸಾರು ನೀವು ಟ್ರೈ ಮಾಡಿ. ನೀವು ಇದೇ ರೀತಿ ಸಾರನ್ನು ಮನೆಯಲ್ಲಿ ಮಾಡ್ತೀರಾ ಅಥವಾ ಡಿಫ್ರೆಂಟ್ ಆಗಿ ಮಾಡ್ತೀರಾ ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬ್ಯಾಚುಲರ್ಸ್, ಹೊಸದಾಗಿ ಅಡುಗೆ ಮಾಡುವವರು ಸುಲಭವಾಗಿ ಇದನ್ನು ತಯಾರಿಸಬಹುದು. ಸೊ ಇವತ್ತಿನ ಸಿಂಪಲ್ ಆದ ಈ ಬೇಳೆ ಸಾರು ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡುವುದರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.